everyone, welcome back to the channel. In previous video, we learned about meaning, importance and types of tabulation. In tabulation, ನಾವು ಸಿಂಪಲ್ ಟೇಬಲ್ ಅಂದರೆ ಏನು, ಅದನ್ನು ಯಾವ ರೀತಿ ರಚನೆ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನಾವು ಕಾಂಪ್ಲೆಕ್ಸ್ ಟೇಬಲ್ ಬಗ್ಗೆ ನೋಡೋಣ. ಕಾಂಪ್ಲೆಕ್ಸ್ ಟೇಬಲ್ದಲ್ಲಿ ಮೊದಲೆದ್ದು 2-ವೇ ಟೇಬಲ್, ಸೆಕೆಂಡ್ ಒನ್ 3-ವೇ ಟೇಬಲ್, 4th-ವೇ ಟೇಬಲ್, 3 ಪ್ರಕಾರಗಳನ್ನು ನಾವು ನೋಡ್ತೀವಿ. 2-ವೇ ಟೇಬಲ್ ಅಂದರೆ ಏನು ಅಂತ ನೋಡೋದಾದ್ರೆ, ಕಾಂಪ್ಲೆಕ್ಸ್ ಟೇಬಲ್ದಲ್ಲಿ ಒಂದೆದ್ದು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಇಫ್ ಎ ಟೇಬಲ್ ಕಂಟೈನ್ಸ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಇಸ್ ಕಾಲ್ಡ್ ಆಸ್ 2-ವೇ ಟೇಬಲ್. ಒಂದು ಟೇಬಲನ್ನು ನಾವು 2 ಲಕ್ಷಣಗಳ ಆಧಾರದ ಮೇಲೆ ಏನು ಮಾಡೋದು, ರಚನೆಯನ್ನು ಮಾಡೋದು. ಆ 2 ಲಕ್ಷಣಗಳು ಅದರಲ್ಲಿ ಏನಾದರೂ ಕಂಡು ಬಂದರೆ ಅದಕ್ಕೆ 2-ವೇ ಟೇಬಲ್ ಅಂತ ನಾವು ಕರಿತೀವಿ. ಒಂದು ಪ್ರಾಬ್ಲಮ್ ಅನ್ನ ನೋಡೋಣ ಅಂತ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಬಿಲೋ ಇಸ್ ದ ಅಡ್ಮಿಷನ್ ಇನ್ಫಾರ್ಮೇಶನ್ ಆಫ್ ಎ ಕಾಲೇಜ್ ಫಾರ್ ದ ಇಯರ್ 2025-26. ಪ್ರಿಪೇರ್ ಎ ಬ್ಲಾಂಕ್ ಟೇಬಲ್ ಅಂತ ನಿಮ್ಗೆ ಕೊಟ್ಟಾರ. ಮಾಹಿತಿಯನ್ನು ನೋಡಿದ್ರೆ ನಾವು ಫಸ್ಟ್ ಏನು ಕೊಟ್ಟಾರ, ಕೋರ್ಸ್ದಲ್ಲಿ BA, BCom, BSc, BB ಅಂತ ಮೆನ್ಷನ್ ಮಾಡ್ಯಾರ. ಇದೇನಾಯ್ತು, 1 ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ಕೋರ್ಸ್ ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ ಇನ್ನೊಂದು ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ, ಜೆಂಡರ್ದಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಜೆಂಡರ್ ಅನ್ನೋದು ಕೂಡ ಅನದರ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. 2 ಕ್ಯಾರೆಕ್ಟರ್ ಇರೋದ್ರಿಂದ ಇದಕ್ಕೆ ನಾವು 2-ವೇ ಟೇಬಲ್ ಅಂತ ಹೇಳಿ ಕರಿತೀವಿ. ಟೈಟಲ್ ಬರಿಬೇಕು, ಅಡ್ಮಿಷನ್ ಇನ್ಫಾರ್ಮೇಶನ್ ಆಫ್ ಕಾಲೇಜ್ ಫಾರ್ ದ ಇಯರ್ 2025-26. ಇದಾದ್ಮೇಲೆ ನಾವು 2 ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡುತ್ತೀವಿ. ಇಲ್ಲಿ ಫಸ್ಟ್ ಏನು ಅಂತಂದ್ರೆ, ಕೋರ್ಸ್ ಅನ್ನ ಬರಿಬೇಕು ಒನ್ ಸೈಡ್, ಆ್ಯಂಡ್ ಅನದರ್ ಏನು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರೆದ್ವಿ. ಕೋರ್ಸ್ ಅಂತ ಬಂದಾಗ ಏನಾಗ್ತೈತಿ, ಇಲ್ಲಿ BA, BCom, BSc ಅಂತ ಹೇಳಿ ಕೋರ್ಸ್ ಒಳಗೆ ಬರುತ್ತೆ. ಇನ್ನೊಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದೈತಿ, ಜೆಂಡರ್ ಇದೆ. ಜೆಂಡರ್ದಲ್ಲಿ ಏನು ನೋಡ್ತೀವಿ ನಾವು, ಮೇಲ್ ಫಿಮೇಲ್ ನೋಡ್ತೀವಿ. ಹಾಗಾಗಿ ನಂಬರ್ ಆಫ್ ಸ್ಟೂಡೆಂಟ್ಸು ಅಂತ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಟೈಟಲನ್ನು ಬರ್ಕೊಂಡಿವಿ. ನೆಕ್ಸ್ಟು ನಾವು ಈ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಏನು ಬರಿಬೇಕು, ಮೇಲ್ ಮತ್ತು ಫಿಮೇಲ್ ಅಂತ ಬರಿಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸು ಮೇಲ್ ಆ್ಯಂಡ್ ಫಿಮೇಲ್ ಆ್ಯಂಡ್ ಅನದರ್ ಒನ್ ಟೋಟಲ್. ಇದಾದಮೇಲೆ ನೆಕ್ಸ್ಟು ಕೋರ್ಸ್ಗಳನ್ನು ಬರ್ಕೋಬೇಕು. ಕೋರ್ಸ್ಗಳು ಅಂತಂದ್ರೆ BA, BCom, BSc, BCA ಇಷ್ಟು ಮಾಡಿದ್ರೆ ಒಂದು 2-ವೇ ಟೇಬಲ್ ಫಾರ್ಮ್ ಆಗ್ತೈತಿ. 2 ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವಿಲ್ಲಿ ತೋರಿಸಿದ್ದೀವಿ, ಒಂದು ಕೋರ್ಸು, ಇನ್ನೊಂದು ಯಾವುದು ಜೆಂಡರು. ಇದಕ್ಕೆ 2-ವೇ ಟೇಬಲ್ ಅಂತೇಳಿ ನಾವು ಕರಿತೀವಿ. ಸೇಮ್ ಅನದರ್ ಪ್ರಾಬ್ಲಮ್, 2-ವೇ ಪ್ರಾಬ್ಲಮ್ ಮೇಲೆ ನಾವು ನೋಡಿದ್ರೆ, ಪ್ರಿಪೇರ್ ಎ ಬ್ಲಾಂಕ್ ಟೇಬಲ್, ವೇಜ್ ಬಿಲೋ 10,000, 10,000 to 30,000, 30,000 to 50,000. ನಂಬರ್ ಆಫ್ ವರ್ಕರ್ಸ್ದಲ್ಲಿ ಮೇಲ್ ಮತ್ತು ಫಿಮೇಲ್ ಕೊಟ್ಟಾರ. ಇದು ಕೂಡ 2 ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದು ವೇಜು, ಇನ್ನೊಂದು ನಂಬರ್ ಆಫ್ ವರ್ಕರ್ಸ್. ಇಲ್ಲಿಯೂ ಕೂಡ ನಾವು ಟೇಬಲನ್ನು ಫಾರ್ಮ್ ಮಾಡಿದ್ರೆ ಒಂದು ಸೈಡ್ ವೇಜಸ್ ಅಂತ ಹಾಕಿದ್ವಿ ಆ್ಯಂಡ್ ಅನದರ್ ಒನ್ ನಂಬರ್ ಆಫ್ ವರ್ಕರ್ಸ್. ನಂಬರ್ ಆಫ್ ವರ್ಕರ್ಸ್ ಯಾಕೆ ಅಂತಂದ್ರೆ ನಾವು ಹಾಕಿದ್ವಿ ಅಂದ್ರೆ 2 ಥರ ವರ್ಕರ್ಸ್ಗಳು ಅದಾರ, ಇಲ್ಲಿ ಮೇಲು ಅದಾರ, ಫಿಮೇಲು ಅದಾರ. ಹಾಗಾಗಿ ನಂಬರ್ ಆಫ್ ವರ್ಕರ್ಸ್ ಅಂತ ನಾವು ಬರೆದ್ವಿ. ನಂಬರ್ ಆಫ್ ವರ್ಕರ್ಸ್ದಲ್ಲಿ ಮೇಲ್ ಆ್ಯಂಡ್ ಫಿಮೇಲ್. ದೆನ್ ವೇಜಸ್ಸನ್ನು ಬರ್ಕೊಂಡಿಲ್ಲ, ಇನ್ನೂ ಬರಿಬೇಕು. ವೇಜಸ್ಸನ್ನು ಇಲ್ಲಿ ಬರಿಬೇಕು ನಾವು. ವೇಜಸ್ ಬಿಲೋ 10,000, 10,000 to 30,000, 30,000 to 50,000 ಮಾಡಿದ್ರೆ ನಿಮ್ದು 2-ವೇ ಬ್ಲಾಂಕ್ ಟೇಬಲ್ ರೆಡಿ ಆಗುತ್ತೆ. ದೆನ್ ಇದಾದ್ಮೇಲೆ ಅನದರ್ ಟೈಪ್ 3-ವೇ ಟೇಬಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಹಳಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಈ 3-ವೇ ಟೇಬಲ್ ಮೇಲೆ ಹಲವಾರು ಸಾರಿ 5 ಮಾರ್ಕ್ಸಿಗೆ ಪ್ರಾಬ್ಲಮ್ಗಳು ಬಂದಿದ್ದಾವ. ಮೀನಿಂಗ್, ಇಫ್ ದ ಟೇಬಲ್ ಕಂಟೈನ್ಸ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಈಸ್ ಕಾಲ್ಡ್ ಆಸ್ 3-ವೇ ಟೇಬಲ್. ಆ ಟೇಬಲ್ ಒಳಗೆ 3 ಲಕ್ಷಣಗಳು ಏನಾದರೂ ಇರಬೇಕು, ಬೇರೆ ಬೇರೆ ಅಂಶಗಳು ಇರಬೇಕು. ಆ ಥರ ಇದ್ದರೆ ಅದಕ್ಕೆ ನಾವು 3-ವೇ ಟೇಬಲ್ ಅಂತ ಕರಿತೀವಿ. KUD 2018 ಒಂದು ಕ್ವಶನ್ ಪೇಪರನ್ನು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಕ್ವಶನ್ ನೋಡ್ರಿ, ಟ್ಯಾಬ್ಯುಲೇಟ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪಾಪ್ಯುಲೇಷನ್ ಆಫ್ ಲೊಕ್ಯಾಲಿಟಿ ಅಕಾರ್ಡಿಂಗ್ ಟು. ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂದ್ರೆ, ಸೆಕ್ಸ್ ಮೇಲ್ ಆ್ಯಂಡ್ ಫಿಮೇಲ್, ಲಿಟ್ರೇಸಿದಲ್ಲಿ ಲಿಟ್ರೇಟ್, ಇಲ್ಲಿಟ್ರೇಟ್, ಏಜ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ 0 to 15, 15 to 30, 30 to 45, 45 to 60, 60 ಆ್ಯಂಡ್ ಅಬೋವ್. ಇಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೀವು ಕಾಣ್ತೀರಿ. ಒಂದನೇದು ಸೆಕ್ಸ್, ಎರಡನೇದು ಲಿಟ್ರೇಸಿ, ಮೂರನೇದು ಏಜ್ ಗ್ರೂಪ್.
ಇಷ್ಟು ಮಾಹಿತಿ ಮೇಲೆ ನಾವೇನು ಮಾಡಬೇಕು, ಒಂದು ಬ್ಲ್ಯಾಂಕ್ ಟೇಬಲನ್ನು ಫಾರ್ಮ್ ಮಾಡಬೇಕು. ಇಲ್ಲಿ ನಾವು ಫಸ್ಟ್ ಏಜ್ ಗ್ರೂಪ್ ಅಂತ ಹೇಳಿ ತಗೋತೀವಿ. ಏಜ್ ಗ್ರೂಪ್ ಆದಮೇಲೆ ಕಾಲಮ್ಮು, ನೆಕ್ಸ್ಟು ಅದಾದಮೇಲೆ ಏನು ತಗೋಬಹುದು, ಲಿಟ್ರಸಿಯನ್ನು ತಗೋಬಹುದು. ಲಿಟ್ರಸಿಯಲ್ಲಿ ಎರಡಿದಾವ, ಲಿಟ್ರೇಟ್, ಇಲ್ಲಿಟ್ರೇಟ್. ಎರಡು ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಲ್ಲಿ ಹೇಳಿದ್ವಿ ನಾವು. ಫಸ್ಟ್ ಒನ್ ಯಾವುದು, ಏಜ್ ಗ್ರೂಪ್. ಸೆಕೆಂಡ್ ಒನ್ ಏನು, ಲಿಟ್ರಸಿ ಒಳಗೆ ಲಿಟ್ರೇಟ್, ಇಲ್ಲಿಟ್ರೇಟ್. ದೆನ್ ಇದಾದ್ಮೇಲೆ ಇನ್ನೊಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿರೋದು ಉಳಿತು. ಅದು ಎಲ್ಲಿ ಬರಿಬೇಕು ಅಂತ ಹೇಳಿ ವಿಚಾರ ಮಾಡ್ರಿ. ಎಲ್ಲಿ ಬರೆದ್ರೆ ಮಾಹಿತಿ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗತ್ತೆ, ಓದುಗರಿಗೆ ಆ ಮಾಹಿತಿ ಸರಿಯಾಗಿ ಅರ್ಥ ಆಗಬೇಕು. ಹಾಗಾಗಿ ನಾವೇನು ಮಾಡ್ಬೇಕು, ಲಿಟ್ರೇಟ್ ಮತ್ತು ಇಲ್ಲಿಟ್ರೇಟ್ದಲ್ಲಿ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಲಿಟ್ರೇಟ್ ಮತ್ತು ಇಲ್ಲಿಟ್ರೇಟದಲ್ಲಿ ಏನು, ಮೇಲ್ ಮತ್ತು ಫಿಮೇಲ್ ಅಂತ ಹೇಳಿ ಎರಡು ರೋಗಳನ್ನು ಎಕ್ಸ್ಟ್ರಾ ಆ್ಯಡ್ ನಾವು ಮಾಡಿಕೊಂಡ್ರೆ ಏನಾಗತ್ತೆ, ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ದೆನ್ ನಾವು ಆ ರೀತಿಯಲ್ಲಿ ಟೇಬಲನ್ನು ಪ್ರಿಪೇರ್ ಮಾಡಿದ್ರೆ ಏನಾಯಿತು, ಏಜ್ ಗ್ರೂಪ್ ಲಿಟ್ರೇಟ್ ಒಳಗೆ ಮೇಲ್ ಫಿಮೇಲ್ ಟೋಟಲ್, ಇಲ್ಲಿಟ್ರೇಟ್ದಲ್ಲಿಯೂ ಕೂಡ ಮೇಲ್ ಫಿಮೇಲ್ ಟೋಟಲ್ ಎಷ್ಟು ಜನ ಅದಾರ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಅನದರ್ ಕಾಲಮ್ ಆ್ಯಡ್ ಮಾಡಿದ್ವಿ, ಗ್ರ್ಯಾಂಡ್ ಟೋಟಲ್ ಎಷ್ಟು ಆಗ್ತೈತಿ ಅನ್ನೋದನ್ನು ನಾವಿಲ್ಲಿ ಬರೆಯೋದಕ್ಕಾಗಿ. ದೆನ್ ಇದಾದಮೇಲೆ ಏಜ್ ಗ್ರೂಪನ್ನು ಬರ್ಕೋಬೇಕು. ಏಜ್ ಗ್ರೂಪ್ ಕೊಟ್ಟಿದ್ದಾರೆ ಆಲ್ರೆಡಿ, 0 to 15, 15 to 30, 30 to 45, 45 to 60, 60 ಆ್ಯಂಡ್ ಅಬೋವ್. ಇಷ್ಟು ಪ್ರಿಪೇರ್ ಮಾಡಿದರೆ ಒಂದು 5 ಮಾರ್ಕಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. ಸರಿಯಾಗಿ ನೋಡ್ಕೊರಿ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕೂಡ ಇಲ್ಲೇ ಮೆನ್ಷನ್ ಆಗಿರಲೇಬೇಕು. ಫಸ್ಟ್ ಇಲ್ಲಿ ಏಜ್ ಗ್ರೂಪನ್ನು ತೊಗೊಂಡಿವಿ, ದೆನ್ ಲಿಟ್ರಸಿದು ಕ್ಯಾರೆಕ್ಟರಿಸ್ಟಿಕ್ ಇಲ್ಲಿ ತೊಗೊಂಡಿದ್ದೀವಿ, ದೆನ್ ಜೆಂಡರ್ದ ಮೇಲ್ ಫಿಮೇಲ್ ಅಂತ ನಾವು ಇಲ್ಲಿ ತೊಗೊಂಡಿವಿ. ಎರಡು ಸೈಡು ಕೂಡ ಇರ್ಬೋದು, ಲಿಟ್ರೇಟ್ದಲ್ಲಿನೂ ಕೂಡ ಮೇಲ್ ಫಿಮೇಲ್ ಇರ್ಬೋದು, ಇಲ್ಲಿಟ್ರೇಟ್ದಲ್ಲೂ ಕೂಡ ಮೇಲ್ ಫಿಮೇಲ್ ಇರಬಹುದು. ಹಾಗಾಗಿ ಇಷ್ಟು ಪ್ರಿಪೇರ್ ಮಾಡಿದರೆ ಒಂದು 5 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್. ದೆನ್ ಅನದರ್ ಎಕ್ಸಾಂಪಲ್ 2022. ಇಲ್ಲಿ ನಿಮ್ಗೆ ಎರಡು ಕ್ವಶನ್ಗಳನ್ನು 2022ರಲ್ಲಿ ಕೇಳ್ಯಾರ. ಒಂದು ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ಲಾಸಿಫಿಕೇಶನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಅಂತ ಹೇಳಿ ಒಂದು ಕೇಳಿದ್ರೆ, ಇನ್ನೊಂದು ಡ್ರಾಫ್ಟ್ ಎ ಬ್ಲ್ಯಾಂಕ್ ಟೇಬಲ್ ಟು ಶೋ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ 4 ಕಂಪನೀಸ್ ABCD ಇನ್ ದ ಇಯರ್ 2018 to 20. ಥರ್ಡ್ ಕ್ವಶನ್ ಏನಿದೆಯಲ್ಲ, ಅದು ಬ್ಲ್ಯಾಂಕ್ ಟೇಬಲನ್ನು ನೀವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವು ಅಂತ ನೋಡಿದ್ರೆ ನಾವು ಇಲ್ಲಿ ಫಸ್ಟ್ ಏನು ಅಂತಂದ್ರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಏನೈತಿ, ಇದೊಂದು ಕ್ಯಾರೆಕ್ಟರ್ಸ್. ದೆನ್ ಅದಾದಮೇಲೆ ಏನು, ಕಂಪನೀಸ್ ಅನ್ನೋದು ಒಂದು ಕ್ಯಾರೆಕ್ಟರ್. ದೆನ್ ಇನ್ನೊಂದು ಯಾವುದು, ಇಯರ್ ಅನ್ನೋದು ಒಂದು ಕ್ಯಾರೆಕ್ಟರ್. 3 ಕ್ಯಾರೆಕ್ಟರ್ಗಳು ಇದರಲ್ಲಿ ನಾವೇನು ನೋಡ್ಬೋದು, ಕಂಡು ಬರುತ್ತೆ. ಒಂದು ಬ್ಲ್ಯಾಂಕ್ ಟೇಬಲ್ ಹಾಕುವಾಗ ಫಸ್ಟ್ ನಾನು ಕಾಲಮ್ಮು ಕಂಪನೀಸ್ ಅಂತ ತಗೋತೀನಿ. ನೆಕ್ಸ್ಟ್ ಅದಾದಮೇಲೆ ಇಯರನ್ನು ಮೆನ್ಷನ್ ಮಾಡ್ತೀನಿ. ದೆನ್ ಗ್ರ್ಯಾಂಡ್ ಟೋಟಲ್ 2018 ಒಳಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, 19 ಒಳಗೂ ಕೂಡ ಇರುತ್ತೆ, ಅದೇ ರೀತಿಯಲ್ಲಿ 20 ಒಳಗೂ ಕೂಡ ಇರುತ್ತೆ. ನೆಕ್ಸ್ಟು ಸಬ್ ಡಿವಿಷನ್ ಮಾಡ್ತೀವಿ. ಅದನ್ನು ನಾವು ಸಬ್ ಡಿವಿಷನ್ ಏನು ಅಂತಂದ್ರೆ 18ದಲ್ಲಿಯೂ ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟು, ದೆನ್ ಟೋಟಲ್ಲು 19ದಲ್ಲಿಯೂ ಕೂಡ ಸಿಮಿಲರ್, 20ದಲ್ಲಿಯೂ ಕೂಡ ಅದೇ. ಕಂಪನೀಸನ್ನು ABCD ಅಂತ ಹೇಳಿ ನಾವು ಈ ರೀತಿ ಮೆನ್ಷನ್ ಮಾಡ್ಕೋಬೇಕು. ಇದನ್ನು ಇನ್ನೊಂದು ವೇ ಒಳಗೂ ಕೂಡ ನೀವು ಪ್ರಿಪೇರ್ ಮಾಡಬಹುದು. ಇಲ್ಲೇ ಡಿಸ್ಪ್ಲೇ ಮಾಡಿದೆ ನೋಡ್ರಿ ಸ್ಕ್ರೀನು. ಕಂಪನೀಸ್ ಮೇಲೆ ಹೆಡ್ಡಿಂಗು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ 2 ಡಿವಿಷನ್ನು. ಇಂಪೋರ್ಟ್ದಲ್ಲಿ 18, 19, 20 ಟೋಟಲ್ಲು, ಎಕ್ಸ್ಪೋರ್ಟ್ದಲ್ಲಿಯೂ ಕೂಡ ಏನು 18, 19, 20 ಟೋಟಲ್ಲು. ಈ ರೀತಿಯಲ್ಲಿನೂ ಕೂಡ ನೀವು ಮಾಡಬಹುದು. ಯಾವುದೇ ರೀತಿಯಲ್ಲಿಯೂ ಕೂಡ ಟೇಬಲನ್ನು ಫಾರ್ಮ್ ಮಾಡಬಹುದು. ಯಾವುದೂ ಕೂಡ ಇದರಲ್ಲಿ ಸರಿ ತಪ್ಪು ಅನ್ನೋದಿಲ್ಲ, ಎಲ್ಲ ಇನ್ಫಾರ್ಮೇಷನ್ಗಳು ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಇರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಟೇಬಲ್ಲು, ಅದರ ಜೊತೆಗೆ ಒಂದು ಸ್ಟ್ರಕ್ಚರ್ ಆಫ್ ಎ ಬ್ಲ್ಯಾಂಕ್ ಟೇಬಲನ್ನು ನೋಡೋಣ. ಥ್ಯಾಂಕ್ ಯು.